ಕುಡಿಯುವ ನೀರಿಗಾಗಿ ಅಧಿಕಾರಿಗಳ ಕಚೇರಿಗೆ ಎಂಟ್ರಿ. ಹೌದು ವೀಕ್ಷಕರೇ, ಇಂದು ದಿನಾಂಕ 27/3/2026 ತಾಲೂಕಾ ಉಪವಿಭಾಗಾಧಿಕಾರಿಗಳ ಕಚೇರಿ ಇಂಡಿ ಹಾಗೂ ಕಾರ್ಯಪಾಲಕ ಅಭಿಯಂತರರು ಅಂದರೆ KBJNL ಜಳಿಕಿ ಈ ಅಧಿಕಾರಿಗಳ ಕಚೇರಿಗೆ ಕಾಲುವೆಗೆ ನೀರು ಹರಿಸುವಂತೆ ಇಂಡಿ ತಾಲೂಕಾ ಉಪವಿಭಾಗಾಧಿಕಾರಿಗಳಿಗೆ ರೈತರಿಂದ ಮನವಿ ಪತ್ರ ಸಲ್ಲಿಕೆ. ವೀಕ್ಷಕರೇ, ದಿನಾಂಕ 27/3/2026 ಅಗರಖೇಡ, ಚಿಕ್ಕಮಣೂರು, ಗುಬ್ಬೇವಾಡ ಹಾಗೂ ಹಿರೇಬೇವನೂರು ಗ್ರಾಮಗಳ ರೈತರು ತಮ್ಮ ಜಾನುವಾರುಗಳು ಕುಡಿಯಲು ನೀರು ಬೇಕು. ಅದಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳು ಡಿಸ್ಟ್ರಿಬ್ಯೂಟರ್ 23 ಮತ್ತು 24ರ ಲ್ಯಾಟರಲ್ 14, 15, 16 ಮತ್ತು 17ರ ಕಾಲುವೆಗಳಿಗೆ ನೀರು ಹರಿಸಬೇಕು. ಮನುಷ್ಯರು ಎಲ್ಲಿಯಾದರೂ ಹೋಗಿ ಒಂದು ಕೊಡ ನೀರು ತಂದು ಕುಡಿಯಬಹುದು. ಆದರೆ ಅಧಿಕಾರಿಗಳೇ ಸ್ವಲ್ಪ ಗಮನಿಸಿ, ದನಕರುಗಳು ಏನು ಮಾಡಬೇಕು, ಸ್ವಲ್ಪ ವಿಚಾರ ಮಾಡಬೇಕು. ನೀರು ಹರಿಸದಿದ್ದರೆ ಆ ಜಾನುವಾರುಗಳ ಶಾಪ ನಿಮಗೆ ತಟ್ಟದೇ ಇರಲಾರದು. ಅದಕ್ಕಾಗಿ ಈಗಲೇ ಎಚ್ಚೆತ್ತುಕೊಳ್ಳಿ. ಹೀಗೆಯೇ ನೂರಾರು ಮನವಿ ಪತ್ರಗಳು ಬರುತ್ತವೆ ಬಿಡಿ ಎಂದು ನಿರ್ಲಕ್ಷ್ಯ ಮಾಡಿದರೆ ಈ ಭಾಗದ ರೈತರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲು ಸಿದ್ಧರಾಗುತ್ತಿದ್ದಾರೆ. ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತದೆ. ಅಧಿಕಾರಿಗಳು ನೀರು ಹರಿಸುವವರೋ ಅಥವಾ ರೈತರು ಧರಣಿ ನಡೆಸುವವರು ಕಾದು ನೋಡಬೇಕು ಅಷ್ಟೇ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಭೀಮಾಶಂಕರ ಆಳೂರು, ತಾಲೂಕಾ BJP ಮುಖಂಡರಾದ ಅನಿಲ್ ಜಮಾದಾರ್, ಸಿದ್ದಾರಾಮ್ ತೇಲಿ, BJP ಮುಖಂಡರು ಶಿವಾನಂದ ಗೌಡ ಪಾಟೀಲ್, ಮಂಜುನಾಥ್ ಕ್ಷತ್ರಿ, ಸಿದ್ದಾರಾಮ್ ಹಂಜ್ಗಿ, ಸ್ವತಂತ್ರ ಶಿಂದೆ, ಸಿದ್ದಾರಾಮ್ ಮಸಳಿ, ರವಿ ಚೆಣೆಗಾಂವ್, ಶಂಕರಲಿಂಗ ಕ್ಷತ್ರಿ, ಷಣ್ಮುಖ ವಠಾರ್, ವಿಜಯಕುಮಾರ್ ಹತ್ರಕ್ಕಿ, ತಿಪ್ಪಣ್ಣ ಮಂಗಲಗಿ, ರಮೇಶ್ ಹಂಜ್ಗಿ, ದಶವಂತ ಹಂದ್ರಾಳ್, ಮಳಸಿದ್ದ ಮಂಗಲಗಿ, ದಸರಥ್ ಕೋಟಿ, ಅಂಬಣ್ಣ ಸವಳೆ ಈ ಎಲ್ಲರೂ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ವೀಕ್ಷಕರೇ ಕಾದು ನೋಡಬೇಕು. ಈ ಭಾಗದ ರೈತರು ಇಂದು ಅಧಿಕಾರಿಗಳ ಕಚೇರಿಗೆ ಸ್ವತಃ ಎಂಟ್ರಿ ಕೊಟ್ಟು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅಧಿಕಾರಿಗಳು ಈ ಮನವಿ ಪತ್ರಿಕೆ ಆದಷ್ಟು ಬೇಗನೆ ಗಮನ ಹರಿಸುತ್ತಾರೋ ಅಥವಾ ಇಂಥ ನೂರಾರು ಮನವಿ ಪತ್ರಗಳು ಬರುತ್ತವೆ ಎಂದು ನಿರ್ಲಕ್ಷ್ಯ ಮಾಡುತ್ತಾರೋ ಕಾದು ನೋಡಬೇಕು. ಏಕೆಂದರೆ ಈ ಭಾಗದ ರೈತರು ಒಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಎಷ್ಟೊತ್ತಿದ್ದರೂ ಕಾರ್ಯರೂಪಕ್ಕೆ ತರಲೇಬೇಕು ಅನ್ನುವಂಥ ಒಂದು ಉದ್ದೇಶವನ್ನಿಟ್ಕೊಂಡು ಇಂದೆಲ್ಲ ಅಂದರೆ ಅಗರಖೇಡ, ಚಿಕ್ಕಮಣೂರ, ಗುಬ್ಬೇವಾಡ ಸಂಬಂಧಿಸಿದ ಎಲ್ಲ ರೈತರು ಇಂದು ಧರಣಿ ಸತ್ಯಾಗ್ರಹ ಮಾಡಲು ಸಜ್ಜಾಗುತ್ತಿದ್ದಾರೆ, ಅಂದರೆ ಸನ್ನದ್ಧರಾಗುತ್ತಿದ್ದಾರೆ. ಅಲ್ಲಿಯವರೆಗಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮೇಗೆಲೆ ತಿಳಿಸಿದ ಡಿಸ್ಟ್ರಿಬ್ಯೂಟರ್ಗೆ ಸಂಬಂಧಪಟ್ಟಿರುವ ಅಥವಾ ಆ ಚಾನಲ್ಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಲುವೆಗೆ ನೀರು ಹರಿಸಿ ದನಕರುಗಳಿಗೆ ನೀರು ಕುಡಿಯುವ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೋ ಅಥವಾ ಧರಣಿ ಸತ್ಯಾಗ್ರಹಕ್ಕೆ ಅನುಕೂಲ ಮಾಡಿಕೊಡುತ್ತಾರೆ ಎಂಬುದು ವೀಕ್ಷಕರೇ ನಾವೆಲ್ಲ ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಈ ಒಂದು ಕೆನಲ್ಗಳಿಗೆ ಅವರು ನೀರು ಹರಿಸದೇ ಇದ್ದರೆ ಆ ದನಕರುಗಳ ಒಂದು ಹಿಡಿ ಶಾಪು ಅನ್ನುವಂಥದ್ದೇನಿದೆ ಅದು ಅಧಿಕಾರಿಗಳಿಗೆ ತಟ್ಟದೇ ಇರಲಾರದು. ಅದಕ್ಕೋಸ್ಕರವಾಗಿ ರೈತರು ಮೊದಲು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನಾವು ವೀಕ್ಷಕರೇ ಕಾದು ನೋಡಬೇಕಾಗ್ತಾ ಇದೆ. ಏನು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಗಮನ ಹರಿಸಿ ಎಚ್ಚೆತ್ತುಕೊಂಡು ನೀರು ಹರಿಸುತ್ತಾರೋ ಅಥವಾ ರೈತರಿಗೆ ಧರಣಿ ಸತ್ಯಾಗ್ರಹ ಮಾಡಲು ಅನುಕೂಲ ಮಾಡಿಕೊಡುತ್ತಾರೋ. ಒಟ್ಟಿನಲ್ಲಿ ಮುಂದಿನ ಬೆಳವಣಿಗೆ ಏನಾಗುತ್ತದೆ ಅಲ್ಲಿವರೆಗೂ ನಾವು ನೀವು ಕಾದು ನೋಡೋಣ. ಮೊಳಗಲ್ ಟೈಮ್ದಾಗ ನೀರು ಬಿಡೋ ಟೈಮ್ ಕೆಲಸ ಮಾಡ್ತಿರ್ತೇಳಿ ನೀರು ಹರಿಸ್ಬಿಡ್ತಾರ, ಕೆಲಸ ಈಗಲೇ ಮಾಡಿದ್ರೆ ನಿಮ್ಗೆ ಮಾಡೋ ಟೈಮ್ ಕೆಲಸ ಮಾಡಲ್ಲ. ಅದು ಮಳಿ ಬರೋ ಟೈಮ್ ಕೆಲಸ ಮಾಡೋದು, ಮಳಿ ನೀರು ಬಂದ್ ಬೀಳಕ ಕೆಲಸ ಮುಚ್ಚಿ ಬಿಡುತ್ತದೆ. ಮಾಡಿ ಜೂನ್ ಸಮೀಪ ಬಂದಾಗ ಕೂಡ ಮುಂದೆ ನೀರ್ ಹರಿದ್ ಬಿಡ್ತದ. ಮುಂದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇಲ್ಲ, ಯಾವ ಇನ್ಸ್ಪೆಕ್ಷನ್ ಇರಲ್ರಿ, ಮುಗಿದು ಹೋಗ್ಬಿಡ್ತಾರೆ. ಅವರು ಎಷ್ಟು 45% ಬಿಲೋದೊಳಗೆ ಕೆಲಸ ತಗೊಂಡವ್ರು ಇರ್ತಾರೆ. ನಮ್ಮ ಭಾಗದಾಗ 47 ಹೈಯೆಸ್ಟ್ ಆಗಿವ್ರಿ ನಮ್ಮಲ್ಲಿ ಬಿಲೋ ಒಳಗೆ ಹೋಗ್ತಾರೆ. ಯಾವ ಡಿಪೆಂಡ್ ಮೇಲೆ ತಗೋತಾರೆ ಅಂದ್ರೆ ಮುಂದೆ ಹೆಂಗಿದ್ರು ನಾವು ವರ್ಕ್ ಆರ್ಡರ್ ಸಿಗೋದೇ ಮಳೆಗಾಲದಾಗ ಮಳೆ ನೀರು ನಿಂತಿರ್ತದ, ಬಿಲ್ ಬರ್ಸೋದು ತಗೊಂಡ್ಬಿಡು.
ಈ ವ್ಯವಸ್ಥೆದಿಂದ ನಮ್ಮಲ್ಲಿ ಇದು ವರ್ಕ್ಗಳು ನೀರು ತುಂಬಿಕೊಂಡು ಕೆಲಸಕ್ಕೆ ಅಲ್ಲ ಸರ್ಕಾರದ ದುಡ್ಡು ಬರ್ತದೆ ರೀ, ದುಡ್ಡು ಹೋಗ್ತದೆ ಸರ್ಕಾರದಿಂದ. ಅದು ಸ್ಪಾಟ್ ಇದು ಪ್ರಾಕ್ಟಿಕಲ್ ನಡೆದಿದ್ರಿ ಬೆಳಗಾವಿ ಕೆರೆ 59 ವರ್ಷದ ಕೆರೆ 59 ಕೆರೆ ಇವತ್ತಿಗೆ ಅದು ಸಿಲಿಂಡರ್ ಪಾಲ್ಯ ದೇವ್ರ ಮ್ಯಾಗ ಬಂದಿದ್ದಾರೆ. ನಾವೇ ನಮ್ಮ ಕೆಪಾಸಿಟಿ ಹೇಳ್ತಿದ್ದೀವಿ ಅದಕ್ಕೆ ಏನೇ ಇರ್ಬೋದು, ಬಟ್ ನಾವು ಮ್ಯಾಗ ಬೇಸ್ ತೋರಿಸೋದು ಅದನ್ನು ತೋರಿಸ್ತಾರೆ ಕಳಿಸಿಟ್ಟಪ್ಪ. ನಮಗೇನಾಗ್ತದೆ ಪ್ರೈವೇಟ್ ಬೇಕಾದ್ರೆ ಹೊರಗೆ ನೀರು ಹೋಗ್ಬೇಕ ನಮಗೆ ಸಿಗೋವಂಥದ್ದು. ಆಮೇಲೆ ಆ ಕೆನಲ್ದಾಗೆ ಕೆರೆಗಿನ ಬಿಡ್ತೀವಲ್ಲ ನೀರ ಹಿಂಗೆ ನಿಂದಿರ್ಬೇಕ್ರಿ, ಹಿಂಗೆ ನಿಂದಿರ್ಬೇಕು ನಮಗೆ ನೀರ ಒತ್ತಡ ಸಿಗೋವ ಅಟಲ್ಲಾಗ ಒತ್ತಡ ಸಿಗಲ್ರಿ. ಅದು ಒಂದು ಪ್ರಾಬ್ಲಮ್. ಅದಕ್ಕೆ ಏನು ಮಾಡಿ ನಾವು 160 ಕೋಟಿ ರೂಪಾಯಿದು ಬೈಪಾಸ್ ಇಟ್ಕೊಂಡಿವಿ. ಬೈಪಾಸ್ ಅಂದ್ರೆ ಕೆರೆ ನೀರು ಬಿಡ್ಲಾಕನೆ ಸೀದಾ ಬಂದ್ಬಿಡ್ತಾರೆ, ಸೀದಾ ಟ್ಯಾಗಿಂಗ್ ಯಾಕೆ ಬರ್ತಾವ ಹಂಗೆ ಕೆಳಗೆ ಹೋಗ್ಬಿಡ್ತಾರೆ. ಇದು ಕೆರೆಯಾಗ ಯಾವಾಗ ಮಾಡಕ್ರಿ? ಕೆರೆಯಾಗ ಅಂದ್ರೆ ಅರ್ಥ ಕೆರೆ 4 ದಿವ್ಸ ತುಂಬಿ ನಮಗೆ ಕೊಡೋದು 14 ದಿವ್ಸ ಪಾಳಿ. 14 ದಿವಸ ಬಿ 1ನೇ ದಿವಸ ನಿಮ್ಮ ನಾರಾಯಣ ಹೋಗ್ಬಿಡ್ತಾರೆ ಕೆಲಸ 23-24 ಮಾಡಿ ಬಂದ್ರಿ. ಚರ್ಚ್ ಕೆನಲ್ ನಿಮ್ಗೆ ಯಾಕೆ ನೀರು ಸವಾಲು ಅಂತಂದ್ರೆ ನಮ್ಗೆ ಎಷ್ಟು ಬೇಕು ನಿಮ್ಗೆ ಅಷ್ಟು ಬಿಟ್ಟರೆ ನಾನು ನಿಮ್ಗೆ ದಂಡಿಗೆ ಕೊಡ್ಬೋದು. ಅಲ್ಲ ಈ ಡಿಸ್ಟ್ರಿಕ್ಟ್ ಒಳಗೆ ಎಂತ ಬಿಟ್ಟಿಲ್ಲ ಇದು ಕೆನಲ್ ಯಾವಾಗಲೂ ನೋಡಿ 15 ವರ್ಷವನ್ನು ನಾವು 15 ರೀ ಇದು 25 ವರ್ಷ ಆಯ್ತು. ಹಿಂಗಾಗಿ ಕೆನಲ್ ನಮ್ಮ ಸ್ಟೇಜ್ ನಮ್ದು ಆ ಸ್ಟೇಜ್ನಾಗ ಇಲ್ಲ ಕೆನಲ್ ಅಷ್ಟು ನೀರು ತೊಗೊಳೋದು ಅದು ನೀವು ಬಿಡೋದು ಬಿಡ್ರಿ, ಅಷ್ಟು ನೀರೇ ಎಳೆವಲ್ತಲ್ಲಿ. ಆಮೇಲೆ ಬೆಳಗಾವಿ ಕೆರೆಯಿಂದ ನಾವು ಬಿಡ್ತೀವಿ ನೀರ ಅದು ನಮಗೆ ಮುಂದಿನ ದಿನವಾದ ನೀರೇ ಸಿಗೋದು. ನೀವು ಡೈರೆಕ್ಟ್ ಕೆನಲ್ ಇದು ನಿಮ್ಗೆ ವಾರ ಬಂದಿ ಸಂಬಂಧ ಇಲ್ರಿ, ಫುಲ್ ನೀರ ಬರ್ತವೆ. ಈ ನಮ್ಗೇನಾಗೈತಲ್ಲ ಆ ಕೆರೆ ತುಂಬಿ ಈಗ ಮೊದಲೇನ್ ಮಾಡ್ತೀವಿ ಒಂದೇ ಸಲ ತುಂಬಿ ಬಿಡ್ತಿದ್ವಿ, ಈಗ 2 ಸಲ ತುಂಬೋದಾಗಿದೆ ಕೆರೆಗೆ. ಅದು ಕೆರೆ ನೀರು ಬಂದ್ಬಿಡಕ್ಕೆ ನಾವು ಇಲ್ಲ ದಿವಸ ಇಲ್ಲೇ ಆಮೇಲೆ ಅದ್ರ ಒಳಗಿಂದ ನೀವು ಡಾ ತೆಗಿಯಕ್ಕಾಗಲ್ಲ ಕೆರೆಗೆ. ಇಷ್ಟರಿಗೆ 15 ದಿವಸ ಬರೋದು 8-9 ದಿವಸ 9 ದಿವಸ ಸಿಗ್ತದ್ರಿ. ಸರ್ ಏನೋ ವರ್ಷ ಆದ್ಮೇಲೆ ಸ್ಟ್ಯಾಂಡ್ ವರ್ಷ ಸ್ಟ್ಯಾಂಡ್ ಮಾಡ್ತಾರೆ ಮತ್ತೆ ಯಾಕೆ ಮಾಡ್ತೀವಿ ಸರ್? ಅಲ್ಲ ಎಲ್ಲರೂ ಮಾಡೋದಿಲ್ಲ, ಯಾವ ಸ್ಪೆಸಿಫಿಕ್ ಆಗಿ ಒಂದು ಫಂಡ್ ಕೊಟ್ಟಿರ್ತಾರೆ. ಈ ಕ್ಯಾಮಲ್ ಏನು ಕೊಟ್ಟೆ ಅಂದ್ರೆ ಹೇಳೋದು ಮೇನ್ ಡಿಸ್ಟ್ರಿಬ್ಯೂಟರ್ ಒಟ್ಟ ಮಾಡ್ತೀವಿ. ಇದೇ ಸಲ ತಿಂದಿರಿ ಮಾಡೋದು ಇದೇ ಸಲ ಸರ್. ನಿಮ್ಗೆ ನಾನು ಹುಡುಗ ಭಾಷೆ 10 ಸಲ ಫೋನ್ ಹಚ್ಚಿನಿ ಸರ್. ನೀವು ಸಿಎಂ ಬರ್ತಾರೆ ಅದು ಬರ್ತಾರೆ ಅದೇ ಹೇಳಿದ್ರಿ ಸಂತೋಷ. ಆ ಗದ್ದದಾಗ ನಾವು ಇದ್ದೀವಿ, ಸಿಎಂ ಗದ್ದದಾಗ ಇದ್ದೀವಿ. ಮುಂದೆ ಯಾರು ಅವ್ರು ಹೇಳಿದ್ರೆ ಅದಕ್ಕೆ ಕೇಳಿದ್ರೆ ವರ್ಷ ಇದೇ ಸಲ ಮನೆ ಬಿಡಲ್ಲ ಸಿದ್ದರಾಮಯ್ಯ ಇಲ್ಲ ಮೊನ್ನೆ ಸೆಂಟರ್ ಮೊನ್ನೆ ಹೋದ ವರ್ಷದ ಬಿಲ್ ಇಲ್ಲ ಅವಕ್ಕ ನಂದಲ್ರಿ ಇದು ಪಾಲಿಸಿ ಸರ್ಕಾರ ಯಾವಾಗ ಮಾಡಿದಾಗ ಅವಾಗೆ ಮಾಡೋದು ಅಂತ ಈಗ ನಮ್ಮ ಕೈಯಾಗ ಏನಿಲ್ಲ ಬಂತು ನಾವು ಮಾಡೋದಕ್ಕೆ. ಬಟ್ ಇದು ಮೊದಲೇ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ನೋಡ್ರಿ MI ಹೋಗ್ರಿ ಮಾರ್ಚ್ ಏಪ್ರಿಲ್ ಒಳಗೆ ಮುಗಿಸ್ಬಿಡ್ತಾರೆ ಎಲ್ಲ. ನಮ್ಮಲ್ಲಿ ಜೂನ್ ಜುಲೈ 11 ಚಾಲು ಆಗ್ತಾವ್ರಿ.
ಅಲ್ಲ ಜೂನ್ದಾಗ ಅವಾಗ ಮಳೆ ನೀರು ಬಂದಿರ್ತದೆ, ಕೆಲಸ ಆಗಿಲ್ಲ ಏನೂ ಆಗಿಲ್ಲ ಅಲ್ಲ ಅದು ಟೆಕ್ನಿಕಲಿ ಬರ್ತದೆ ರೀ ಅವ್ರಿಗೆ ಬರ್ತದೆ ಎಲ್ಲರಿಗೂ ಬರ್ತದೆ ಅದು